ಈ ವಿಡಿಯೋದಲ್ಲಿ ನಾವು 6th ಸ್ಟ್ಯಾಂಡರ್ಡ್ ಇಂಗ್ಲಿಷ್ ಸೆಕೆಂಡ್ ಲ್ಯಾಂಗ್ವೇಜ್ ಯೂನಿಟ್ 6 ಫ್ರೋಸ್ ವೇರ್ ದೇರ್ ಈಸ್ ಅ ವಿಲ್ ದೇರ್ ಈಸ್ ಅ ವೇ ಈ ಯೂನಿಟ್ ದ ಸಂಪೂರ್ಣ ವಿವರಣೆ ಹಾಗೂ ಕ್ವಶನ್ ಅಂಡ್ ಆನ್ಸರ್ ಅನ್ನ ನೋಡೋಣ. ಇಂಟ್ರಡಕ್ಷನ್ ನೋಡಿ. ನೋ ಒನ್ ಈಸ್ ಬಾರ್ನ್ ಗ್ರೇಟ್. ಯಾರು ಅತ್ಯುತ್ತಮರಾಗಿ ಹುಟ್ಟುವುದಿಲ್ಲ. ಒನ್ ಬಿಕಮ್ಸ್ ಗ್ರೇಟ್ ಬೈ ಹೀಸ್ ಡೀಡ್ಸ್, ವಿಲ್ ಪವರ್, ಪೇಷನ್ಸ್ ಅಂಡ್ ಪರ್ಸವರೆನ್ಸ್. ಯಾರು ಅತ್ಯುತ್ತಮರಾಗಿ ಹುಟ್ಟುವುದಿಲ್ಲ, ಉತ್ತಮರಾಗಿ ಹುಟ್ಟುವುದಿಲ್ಲ, ಆ ವ್ಯಕ್ತಿ ಉತ್ತಮರಾಗುವುದು ಅವರ ಶಕ್ತಿಯಿಂದ, ಅವರ ಯೋಚನಾ ಶಕ್ತಿಯಿಂದ, ಅವರ ತಾಳ್ಮೆಯಿಂದ, ಅವರ ಕಂಟಿನ್ಯೂಸ್ ಆಗಿ ಮಾಡುವಂತಹ ಕಾರ್ಯದಿಂದ. These makes a person overcome his or her weakness and disabilities to achieve his or her goal. ಈ ಎಲ್ಲ ಗುಣಗಳು ಆ ವ್ಯಕ್ತಿ ಅಥವಾ ಅವಳನ್ನ ಅವಳ ವೈಫಲ್ಯದಿಂದ, ಅವಳ ನ್ಯೂನತೆಗಳಿಂದ, ಅವನ ನ್ಯೂನತೆಗಳಿಂದ ಏನನ್ನಾದರೂ ಸಾಧಿಸಲು ಮತ್ತು ಗುರಿ ಮುಟ್ಟಲು ಸಹಾಯ ಮಾಡುತ್ತವೆ. Here are two stories of athletes. ಇಲ್ಲಿ ಎರಡು ಸ್ಪರ್ಧಿ ಅಂದ್ರೆ ಇಬ್ಬರು ಸ್ಪರ್ಧಿಗಳ ಜೀವನ ಚರಿತ್ರೆ ಇದೆ. Who have achieved their best. ಅವರು ತಮ್ಮ ಅತ್ಯುತ್ತಮವನ್ನ ಕೊಟ್ಟಿದ್ದಾರೆ. In spite of their physical challenges. ಅವರು ಅತ್ಯುನ್ನತ ಸಾಧನೆಯನ್ನ ಮಾಡಿದ್ದಾರೆ. ಅವರಿಗೆ ದೈಹಿಕ ನ್ಯೂನತೆಗಳು ಇದ್ದಾಗಲೂ ಸಹ. They were differently abled indeed. ಅವರು ದೈಹಿಕ ನ್ಯೂನತೆಯನ್ನ ಹೊಂದಿದರೂ ಸಹ ಈ ಸಾಧನೆಯನ್ನ ಮಾಡಿದ್ದಾರೆ ಅಂತ. Let's read. The 1992 Olympics had put Barcelona on the map of the world. 1992ರಲ್ಲಿ ನಡೆದಂತಹ ಒಲಿಂಪಿಕ್ ಬಾರ್ಸಿಲೋನಾ ಎಂಬ ಪ್ರದೇಶವನ್ನ ವಿಶ್ವದ ನಕ್ಷೆಯಲ್ಲಿ ಇಡುವಂತೆ ಮಾಡಿತು. ಯಾಕಂದ್ರ thousands of athletes take part in the games. ಸಾವಿರಾರು ಸ್ಪರ್ಧಿಗಳು ಅಲ್ಲಿ ನಡೆದಂತ ಆಟಗಳಲ್ಲಿ ಭಾಗವಹಿಸಿದ್ದರು. Why do so many countries send their team to the Olympics? ಯಾಕೆ ಅನೇಕ ದೇಶಗಳು, ಹಲವಾರು ದೇಶಗಳು ತಮ್ಮ ಸ್ಪರ್ಧಿಗಳನ್ನ ಒಲಿಂಪಿಕ್ ಗೇಮ್ ನಲ್ಲಿ ಆಡಲು ಕಳಿಸುತ್ತವೆ? It is because the Olympics is one of the world's biggest events. ಇದು ಯಾಕಂದ್ರ ಒಲಿಂಪಿಕ್ ಪ್ರಪಂಚದ ಅತಿ ದೊಡ್ಡ ಆಟಗಳಲ್ಲಿ ಒಂದಾಗಿದೆ. ಅಂದ್ರ ಅತಿ ದೊಡ್ಡ ಆಟ ನಡೆಸ್ತಾರಲ್ಲ, ದೊಡ್ಡ ಸ್ಪರ್ಧೆಗಳು ಒಲಿಂಪಿಕ್ಸ್ ನಲ್ಲಿ ನಡೀತವು ಅಂತ. ಇಟ್ ಈಸ್ ಆನ್ ಆನರ್ ಫಾರ್ ಎನಿ ಕಂಟ್ರಿ. ಇದು ಯಾವುದೇ ದೇಶಕ್ಕೆ ಗೌರವದ ಮಾತಾಗಿದೆ.
to send their athletes to take part in these games. ಇದು ಗೌರವದ ಮಾತಾಗಿದೆ. ಇದು ಯಾವುದೇ ದೇಶಕ್ಕೆ ಗೌರವದ ಮಾತಾಗಿದೆ. ತಮ್ಮ ಸ್ಪರ್ಧಿಗಳನ್ನ, ತಮ್ಮ ದೇಶದ ಸ್ಪರ್ಧಿಗಳನ್ನ ಒಲಿಂಪಿಕ್ಸ್ ಗೇಮ್ ನಲ್ಲಿ ಆಡಲು ಕಳಿಸುವಂತಹದು. It is not success or failure that counts. ಅದು ಯಶಸ್ಸು ಅಥವಾ ವಿಫಲತೆಯನ್ನ ಪರಿಗಣಿಸದೆ ಅಲ್ಲಿ ಭಾಗವಹಿಸಲು ಕಳಿಸುವುದು ಮುಖ್ಯವಾಗಿದೆ. ವಾಟ್ ಮ್ಯಾಟರ್ಸ್ ಈಸ್ ಪಾರ್ಟಿಸಿಪೇಷನ್ ಇನ್ ದ ಗೇಮ್ಸ್. ಅಲ್ಲಿ ಸ್ಪರ್ಧಿಸುವಂತಹದು ಮಹತ್ವದ ವಿಚಾರವಾಗಿದೆ ಅಂತ. ದ ಪ್ಲೇಯರ್ಸ್ ಪುಟ್ ಇನ್ ದೇರ್ ಬೆಸ್ಟ್. ಅಲ್ಲಿ ಆಡುವ ಆಟಗಾರರು ತಮ್ಮ ಸಾಮರ್ಥ್ಯದ ಉನ್ನತವನ್ನ ಹಾಕಿ ಗೆಲ್ಲುತ್ತಾರೆ. ದೇ ವಾಂಟ್ ಟು ಸೆಟ್ ಅ ನ್ಯೂ ರೆಕಾರ್ಡ್ ಅಂಡ್ ಬಿಕಮ್ ದ ವರ್ಲ್ಡ್ಸ್ ಬೆಸ್ಟ್ ಎವರ್. ಆ ಅಭ್ಯರ್ಥಿಗಳಿಗೆ, ಆ ಸ್ಪರ್ಧಿಗಳಿಗೆ ಹೊಸ ದಾಖಲೆಗಳನ್ನ ಬರೆದು ವಿಶ್ವದಲ್ಲಿ ಪ್ರಸಿದ್ಧಿ ಆಗುವ ಬಯಕೆ ಇರುತ್ತದೆ. A few among such players have already been victims of accidents. ಅದರಲ್ಲಿ ಒಂದಿಷ್ಟು ಸ್ಪರ್ಧಿಗಳು ಆಘಾತಕ್ಕೊಳಗಾಗಿದ್ದಾರೆ. A few others have been victims of diseases. ಸ್ವಲ್ಪ ಜನ ಅನಾರೋಗ್ಯಕ್ಕೆ ಒಳಗಾಗಿದ್ದಾರೆ. Yet none of these see themselves as disabled. ಆದರೆ ಅವರಲ್ಲಿ ಯಾರೂ ಸಹ ತಮ್ಮನ್ನ ನ್ಯೂನತೆ ಒಳಗಾದವರು ಎಂದು ಪರಿಗಣಿಸಿರಲಿಲ್ಲ. They are eager to show that they are champions in their own field. ಅವರು they are eager to show. ಅವರಿಗೆ ಹಂಬಲ ಐತಿ ತಮ್ಮ ಕಾರ್ಯಕ್ಷೇತ್ರದಲ್ಲಿ ನಾವು ಉನ್ನತ ಸ್ಥಾನದಲ್ಲಿದ್ದೇವೆ, ಚಾಂಪಿಯನ್ ಸ್ಥಾನದಲ್ಲಿದ್ದೇವೆ ಅನ್ನೋದನ್ನ ತೋರಿಸಲು. ಒನ್ ಸಚ್ ಚಾಂಪಿಯನ್ ವಾಸ್. ಅಂತಹ ಅಭ್ಯರ್ಥಿಗಳಲ್ಲಿ ಒಬ್ಬರು ವಿಲ್ಮಾ ರುಡಾಲ್ಫ್. ಇವ್ರ ಕಥೆಯನ್ನ ಚೆನ್ನಾಗಿ ಕೇಳಿಬಿಟ್ರ ಕಣ್ಣಲ್ಲಿ ನೀರು ಬಂದ್ಬಿಡ್ತಾವ. ಅಂತಹ ವ್ಯಕ್ತಿ ವಿಲ್ಮಾ ರುಡಾಲ್ಫ್ ಅವರ ಕಥೆ. ವಿಲ್ಮಾ ರುಡಾಲ್ಫ್ ಆಫ್ ದ USA. ಇವರು ಯುನೈಟೆಡ್ ಸ್ಟೇಟ್ ಆಫ್ ಅಮೆರಿಕಾದವರು. ಶಿ ಇಸ್ ಪಾಪ್ಯುಲರ್ಲಿ ನೌನ್ ಆಸ್ ದ ಬ್ಲಾಕ್ ಗೆಜಲ್. ಇವರು ಬ್ಲಾಕ್ ಗೆಜಲ್ ಎಂದು ಸುಪ್ರಸಿದ್ಧರಾಗಿದ್ದಾರೆ. ಶಿ ಹ್ಯಾಡ್ ದ ಸ್ಪೀಡ್ ಅಂಡ್ ಗ್ರೇಸ್ ಆಫ್ ಅ ಡಿಯರ್. ಅವರ ಓಟ ಜಿಂಕೆಯಂತೆ ಅಂತ. ವಿಲ್ಮಾ ಬಿಲಾಂಗ್ ಟು ಅ ಲಾರ್ಜ್ ನಿಗ್ರೋ ಫ್ಯಾಮಿಲಿ. ನೋಡ್ರಿ, ವಿಲ್ಮಾ ಅವರು ದೊಡ್ಡ ನಿಗ್ರೋ ಕುಟುಂಬಕ್ಕೆ ಸೇರಿದವರು. ಇನ್ ಫ್ಯಾಕ್ಟ್ ಶಿ ವಾಸ್ 14th child and was very weak when she was born. ಅವರು 14ನೇ ಮಗು ಮತ್ತು ಅವರು ಹುಟ್ಟಿದಾಗ ವೀಕ್ ಆಗಿದ್ರು, ಅಂದ್ರೆ ನಿಶಕ್ತಿಯಿಂದ ಕೂಡಿದ್ರು. ಅಟ್ ದ ಏಜ್ ಆಫ್ 4, ಅವರಿಗೆ 4 ವರ್ಷವಿದ್ದಾಗ she had an attack of polio. ಅವರಿಗೆ ಪೋಲಿಯೋ ತಗುಲಿತು. and was in bed for 2 long years. ಅವರಿಗೆ 4 ವರ್ಷವಿದ್ದಾಗ ಪೋಲಿಯೋ ತಗುಲಿತು. ಅವರು ಹಾಸಿಗೆಯಲ್ಲಿ ಸುದೀರ್ಘ 2 ವರ್ಷಗಳ ಕಾಲ ಇದ್ದರು. The doctors
recommended regular massage to get her limp leg back to normal. ಅವಳನ್ನ ನೋಡಿಕೊಳ್ಳುತ್ತಿದ್ದ ಡಾಕ್ಟರ್ ಅವಳಿಗೆ ಏನಂತ ಹೇಳಿದ್ರು ಅಂದ್ರ, ಅವಳ ತಂದೆ ತಾಯಿಗರಿಗೆ ರೆಗ್ಯುಲರ್ ಆಗಿ ಕಾಲನ್ನ ತಿಕ್ಕ್ರಿ, ಅಂದ್ರ ಮಸಾಜ್ ಮಾಡ್ರಿ, ಅವಳ ಕಾಲು ಮೊದಲಿನಂತೆ ಆಗುತ್ತದೆ ಅಂತ ಹೇಳಿದ್ರು. ಈಚ್ ಮೆಂಬರ್ ಇನ್ ಹರ್ ಫ್ಯಾಮಿಲಿ ಸ್ಪೆಂಡ್ ಸಮ್ ಟೈಮ್ ಮಸಾಜಿಂಗ್ ಹರ್ ಲೆಗ್, and in course of time she was able to walk. ಅವರ ಕುಟುಂಬದ ಪ್ರತಿ ಸದಸ್ಯರು ಅವರ ಸಮಯದ ಸ್ವಲ್ಪ ಭಾಗವನ್ನ ಅವಳ ಕಾಲನ್ನ ಮಸಾಜ್ ಮಾಡಿದರು. ಇದರಿಂದ ಅವಳು ಸ್ವಲ್ಪ ನಡೆಯಲು ಸಾಧ್ಯವಾಯಿತು. She, however, needed special shoes. ಆದರೆ ಅವಳಿಗೆ ವಿಶೇಷ ತರಹದ ಶೂಗಳ ಅಗತ್ಯವಿದ್ದಿತು. As legs became a little stronger, ಅವಳ ಕಾಲು ಸ್ವಲ್ಪ ಬಲಿಷ್ಠವಾದ ನಂತರ she began to run about and play. ಅವಳು ಓಡಲು ಮತ್ತು ಆಟವಾಡಲು ಪ್ರಾರಂಭಿಸಿದಳು. At no time did she feel that she was physically handicapped. ಅವಳು ಯಾವುದೇ ಸಮಯದಲ್ಲಿ ತಾನು ದೈಹಿಕ ನ್ಯೂನತೆಯನ್ನ ಹೊಂದಿದವಳು ಎಂದು ಅಂದುಕೊಳ್ಳಲಿಲ್ಲ. As years passed, ವರ್ಷಗಳು ಕಳೆದಂತೆ she improved in health and ಅವಳ ಆರೋಗ್ಯದಲ್ಲಿ ಸುಧಾರಣೆಯಾಯಿತು ಮತ್ತು grew strong enough to play basketball for her school. ಅವಳು ಬಲಿಷ್ಠವಾಗಿ ಬೆಳೆದಳು. ಅವಳ ಶಾಲೆಯಲ್ಲಿ ನಡೆಯುವ ಬಾಸ್ಕೆಟ್ ಬಾಲ್ನಲ್ಲಿ ಭಾಗವಹಿಸುವಂತೆ ತನ್ನನ್ನ ಬಲಿಷ್ಠಗೊಳಿಸಿಕೊಂಡಳು. She was always cheerful and active. ಅವಳು ಯಾವಾಗಲೂ ಕುಶಲತೆಯಿಂದ ಆಕ್ಟಿವ್ ಆಗಿರುವಂತಹ ಹುಡುಗಿ. And was full of hope that she would one day be a great player. ಅವಳಿಗೆ ಸಂಪೂರ್ಣ ನಂಬಿಕೆ ಇದ್ದಿತು, ಅದೇನಂದ್ರ ಒಂದು ದಿನ ನಾನು ಅತ್ಯುನ್ನತ ಆಟಗಾರ್ತಿ ಆಗುತ್ತೇನೆ ಎಂದು. A trainer of athletes happened to meet her one day. A trainer of athletes ಒಂದು ದಿನ ಅವಳನ್ನ ತರಬೇತುದಾರರು ಭೇಟಿಯಾಗುವ ಸಮಯ ಬಂದಿತು. He saw that ಅವರು ಅವಳನ್ನ ನೋಡಿದರು. She was a talented girl and could become a sprinter. ಅವಳು ಬುದ್ಧಿವಂತ ಹುಡುಗಿ, ಇವಳು ಓಟಗಾರ್ತಿ ಆಗುತ್ತಾಳೆ ಎಂದು ಅವರು ಅಂದುಕೊಂಡರು. She took regular lessons from his coach. ಆ ತರಬೇತುದಾರರಿಂದ ಅವಳು ದೈನಂದಿನ ದಿನಾಲು ತರಗತಿಗಳನ್ನ ಪಡೆದುಕೊಂಡಳು. which helped her, ಆ ತರಬೇತಿ ಅವಳಿಗೆ ಸಹಾಯವಾಯಿತು. ಯಾದಕ್ಕಂದ್ರ join the American Olympic team that went to Melbourne. ಅದು ಅವಳಿಗೆ ಅಮೆರಿಕನ್ ಒಲಿಂಪಿಕ್ ಟೀಮ್ ಅನ್ನ ಸೇರಲು, ಮೆಲ್ಬೋರ್ನ್ ನಲ್ಲಿ ನಡೆದಂತಹ ಅಮೆರಿಕ ಒಲಿಂಪಿಕ್ ಟೀಮ್ ಅನ್ನ ಸೇರಲು ಅವಳಿಗೆ ಆ ತರಬೇತಿ ಸಹಾಯವಾಯಿತು. At the next Olympics in Rome,
ಮತ್ತೊಂದು ಒಲಿಂಪಿಕ್ಸ್ ರೋಮ್ ನಲ್ಲಿ ನಡೆಯಿತು. ಅದಕ್ಕೂ ಸೇರಲು ಇವಳಿಗೆ ಈ ತರಬೇತಿ ಸಹಾಯವಾಯಿತು. ಶಿ ಬಿಕೇಮ್ ಅ ಸೂಪರ್ ಸ್ಟಾರ್ ಅಂಡ್ won 3 ಗೋಲ್ಡ್ ಮೆಡಲ್ಸ್. ನೋಡ್ರಿ, ಅವಳು ಒಬ್ಬ ನಾಯಕಿಯಾಗಿ ಬೆಳೆದಳು ಮತ್ತ 3 ಚಿನ್ನದ ಪದಕವನ್ನ ಪಡೆದುಕೊಂಡಳು. She used to say jokingly, ಅವಳು ಹಾಸ್ಯಭರಿತವಾಗಿ ಈ ರೀತಿ ಹೇಳುತ್ತಿದ್ದಳು. ಏನಂದ್ರ, I run fast because mine is a large family and I need to get to the dining table first. ನೋಡ್ರಿ, ಅಂತ ಸ್ಪಷ್ಟ, ಅಂತ ನಾಯಕಿ 3 ಚಿನ್ನದ ಪದಕವನ್ನ ಒಲಿಂಪಿಕ್ಸ್ ನಲ್ಲಿ ಗೆದ್ದಂತಹವಳು ಹಂಗ ಹಾಸ್ಯವಾಗಿ ಈ ರೀತಿ ಹೇಳ್ತಾ ಇದ್ಲಂತ, ನಾನು ಜೋರಾಗಿ ಓಡುವುದೇಕೆಂದರೆ ನನ್ನ ದೊಡ್ಡ ಕುಟುಂಬಕ್ಕೆ ದೈನಂದಿನ ಊಟವನ್ನ ಹಾಕಲು ಅಂತ ಹೇಳ್ಕೊಂಡ್ಲಂತ ಅವಳು. ನೋಡ್ರಿ, ಎಂತೆಂತ ಕ್ರೆಡಿಟ್ ಕೊಡ್ತಾರ ಅವ್ರದ್ದು ಇದಕ್ಕ. ಇವ್ರ ಕತೆ ಒಂಥರ ಇನ್ಸ್ಪಿರೇಷನ್ ಸ್ಟೋರಿ ಬಿಡ್ರಿ. ವಿಲ್ಮಾ ರೆಡಾಲ್ಫ್ ಅವರು 14ನೇ ಮಗಳಾಗಿ ಹುಟ್ಟಿ ಈ ತರದ ಸಾಧನೆ ಮಾಡ್ಯಾಳಲ್ಲ, ಹ್ಯಾಟ್ಸ್ ಆಫ್ ಅವಳಿಗೆ. ನೆಕ್ಸ್ಟ್ ಇನ್ನೊಬ್ರು ನೋಡ್ರಿ, ಅನದರ್ ಚಾಂಪಿಯನ್ ಹೂ ಸಫರ್ಡ್ ಅ ಲಾಟ್ ಆಸ್ ಅ ಬಾಯ್ ವಾಸ್ ರಾಪರ್ ಜಾನ್ಸನ್. ಇನ್ನೊಬ್ಬ ಸ್ಪರ್ಧಿ ಯಾರು ಅಂತಂದ್ರ, ಚಾಂಪಿಯನ್ ಯಾರು ಅಂದ್ರ, ಇವರು ಮಗುವಾಗಿದ್ದಾಗ ಅನೇಕ ತೊಂದರೆಗಳನ್ನ ಅನುಭವಿಸಿದಂತಹ ರಾಪರ್ ಜಾನ್ಸನ್ ಅನ್ನುವರು. ಇವರ ಜೀವನವನ್ನ ನೋಡೋಣ. when he was only 12, ಅವರು 12 ವರ್ಷದವರಿದ್ದಾಗ his left leg was badly crushed in a machine. ಅವರ ಎಡಗಾಲು ಮಷೀನ್ ನಲ್ಲಿ ಕೆಟ್ಟದ್ದಾಗಿ ಸಿಕ್ಕಾಕಿಕೊಂಡಿತು. ಅವರಿಗೆ ಎಡಗಾಲಿಗೆ ಗಾಯವಾಯಿತು, ಮಷೀನ್ ನಲ್ಲಿ ಸಿಕ್ಕಿ ಗಾಯವಾಯಿತು. The front of one of the toes was hanging out as though it would fall off. ಅದರ ಒಂದು ಬೆರಳು ಅಳಗಾಡುತ್ತಾ ಬಿದ್ದಂತೆ ಆಗ್ತಾ ಇತ್ತು. The surgeon who treated him feared that the entire leg might have to be cut off. ಅವರನ್ನ ನೋಡಿಕೊಳ್ಳುತ್ತಿದ್ದ ವೈದ್ಯಾಧಿಕಾರಿಗೆ ಏನನ್ನಿಸ್ತಾ ಇತ್ತು ಅಂದ್ರ, ಏನನ್ನಿಸಿ ಭಯವಾಗ್ತಾ ಇತ್ತು ಅಂದ್ರ, ಅವರ ಸಂಪೂರ್ಣ ಕಾಲನ್ನ ಕತ್ತರಿಸಬೇಕಾಗಬಹುದು ಎಂದು ಅವರ ವೈದ್ಯಾಧಿಕಾರಿಗೆ ಅನಿಸ್ತಾ ಇತ್ತಂತ. ರಾಪರ್ ವಾಸ್ ವೆರಿ ಮಚ್ ಅಪ್ಸೆಟ್. ಅವರಿಗೆ ಬಹಳ ನಿರಾಸೆಯಾಗುತ್ತಿತ್ತು. ಆಲ್ ದ ಟೈಮ್ he was in bed, he prayed to God for his mercy. ದೇವರ ದಯೆಗಾಗಿ ಹಾಸಿಗೆಯಲ್ಲಿದ್ದಂತಹ ರಾಪರ್ ಜಾನ್ಸನ್ ಬೇಡಿಕೊಂಡರು. He grew better day by day and the surgeon could finally save his leg. ಅವರು ದಿನದಿಂದ ದಿನಕ್ಕೆ ಅವರ ಆರೋಗ್ಯದಲ್ಲಿ ಸುಧಾರಣೆ ಆಯಿತು. ಅವರ ವೈದ್ಯಾಧಿಕಾರಿ ಅವರ ಕಾಲನ್ನು ಉಳಿಸಲು ಸಫಲರಾದರು. ಬಟ್ ಇಟ್ ಡಿಡ್ ನಾಟ್ ಹೀಲ್ ಕಂಪ್ಲೀಟ್ಲಿ. ಇದು ಸಂಪೂರ್ಣವಾಗಿ ಗುಣಮುಖವಾಗಿರಲಿಲ್ಲ. ಆದರೆ ಅದು ಸಂಪೂರ್ಣವಾಗಿ ಗುಣಮುಖವಾಗಿರಲಿಲ್ಲ. ರಾಪರ್ ಇಂಟ್ರೆಸ್ಟ್ ಇನ್ ಸ್ಪೋರ್ಟ್ ವಾಸ್ ಸೋ ಸ್ಟ್ರಾಂಗ್ ದಟ್ he did not worry about his weak leg. ಆದರೆ ಅವರ ಆಟದಲ್ಲಿನ ಆಸಕ್ತಿ ಎಷ್ಟಾಗಿತ್ತು ಎಂದರೆ, ಅವರ ಕಾಲು ನೋವಾಗಿದೆ ಎನ್ನುವುದನ್ನು ಅವರು ಹಚ್ಚಿಕೊಳ್ಳುತ್ತಿರಲಿಲ್ಲ, ಅದರ ಬಗ್ಗೆ ಚಿಂತಿಸುತ್ತಿರಲಿಲ್ಲ. He often had difficulty in wearing spiked shoes. ಅವರಿಗೆ ಓಟದಲ್ಲಿ ಯೂಸ್ ಮಾಡುವಂತಹ ಶೂಗಳನ್ನ ಬಳಸಲು ಆಗುತ್ತಿರಲಿಲ್ಲ. ಬಟ್ did not stop him from having regular practice. ಆದ್ರ
ಅವರು ದಿನಾಲು ಅಭ್ಯಾಸವನ್ನ ಮಾಡೇ ಮಾಡುತ್ತಿದ್ದರು. ಹಿ ವರ್ಕ್ಡ್ ಹಾರ್ಡ್ ಡೇ ಅಂಡ್ ನೈಟ್. ಅವರು ಹಗಲು ರಾತ್ರಿ ಕಷ್ಟಪಟ್ಟು ಅಭ್ಯಾಸ ಮಾಡಿದರು. ಅಂಡ್ ವಾಸ್ ಫೈನಲಿ ಸೆಲೆಕ್ಟೆಡ್ ಫಾರ್ ದ ಒಲಿಂಪಿಕ್ಸ್. ಅವರು ಕೊನೆಗೆ ಒಲಿಂಪಿಕ್ಸ್ಗೆ ಆಯ್ಕೆಯಾದರು. He took part in the decathlon and won the first place. ಡೆಕ್ಯಾಥ್ಲಾನ್ ಅಂದ್ರ 10 ಆಟಗಳನ್ನ ಒಳಗೊಂಡಿರುವಂತಹದ್ದು. ಅಂತಹದ್ರಲ್ಲಿ ಇವರು ಪಾರ್ಟಿಸಿಪೇಟ್ ಮಾಡಿ ಫಸ್ಟ್ ಪ್ಲೇಸ್ ಅನ್ನ ಪಡೆದರು, ಮೊದಲ ಸ್ಥಾನವನ್ನ ಪಡೆದರು. He was called the greatest all-round athlete in the world. ಇವರನ್ನ ಎಲ್ಲ ಸಮಯದಲ್ಲಿನ ಅತ್ಯುತ್ತಮ ಆಟಗಾರ, ಪ್ರಪಂಚದ ಅತ್ಯುತ್ತಮ ಆಟಗಾರ ಎಂದು ಕರೆಯಲಾಯಿತು. ಡೆಕ್ಯಾಥ್ಲಾನ್ದಲ್ಲಿ ಫಸ್ಟ್ ಪ್ಲೇಸ್ ಪಡೆದಿದ್ದಕ್ಕಾಗಿ. ಬೋತ್ ಆಫ್ ದಿ ಚಾಂಪಿಯನ್ಸ್, ಈ ಎರಡೂ ಉನ್ನತ ಸ್ಥಾನಕ್ಕೇರಿದ ಚಾಂಪಿಯನ್ಗಳು ಅಂದ್ರೆ ವಿಲ್ಮಾ ರಡಾಲ್ಫ್ ಮತ್ತು ರಾಫರ್ ಜಾನ್ಸನ್ ರವರು ಹ್ಯಾಡ್ ಅ ಡ್ರೀಮ್. ಅವರಿಗೆ ಕನಸಿತ್ತು. ದೇ ಸೆಟ್ ದೆಮ್ಸೆಲ್ವ್ಸ್ ಟು ಅ ಗೋಲ್ ಟು ಅಚೀವ್ ದ ಡ್ರೀಮ್. ಅವರು ಗುರಿಯನ್ನ ಇಟ್ಟುಕೊಂಡರು, ಆ ಕನಸನ್ನ ನನಸಾಗಿಸಲು. ದೇ ವರ್ಕ್ ವಿತ್ ದ ವಿಲ್ ಟು ರೀಚ್ ದಿಸ್ ಗೋಲ್. ಅವರು ಆ ಗುರಿಯನ್ನ ತಲುಪಲು ಕೆಲಸ ಮಾಡಿದರು, ಅಭ್ಯಾಸ ಮಾಡಿದರು. ದೇರ್ ಡ್ರೀಮ್ಸ್ ಕಮ್ ಟ್ರೂ. ಅವರ ಕನಸು ನನಸಾಯಿತು. ಅಂಡ್ ದೇ ಬಿಕಮ್ ವರ್ಲ್ಡ್ ಫೇಮಸ್ ಅಥ್ಲೇಟ್ಸ್. ಅವರು ವಿಶ್ವದ ಅತ್ಯುತ್ತಮ ಆಟಗಾರರಾಗಿ ಹೊರಹೊಮ್ಮಿದರು. ತುಂಬಾ ಚೆನ್ನಾಗೈತೆ ಪಾಠ. ರಾಫರ್ ಜಾನ್ಸನ್, ವಿಲ್ಮಾ ರಡಾಲ್ಫ್ ಅವರ ಜೀವನ ಚರಿತ್ರೆ. ನೋಡ್ರಿ, ನೀವು ಒಂದು ಗುರಿಯನ್ನ ಇಟ್ಕೊಂಡು ಅದಕ್ಕೆ ನಿರಂತರ ಪ್ರಯತ್ನ ಮಾಡಿದ್ರ ಮುಂದ್ ಬರ್ತೀರಿ ಅಂತ. ಈಗ ಕ್ವಶನ್ ಆನ್ಸರ್ ಅನ್ನು ನೋಡೋಣ. Complete the following statement by choosing the right answer from the 4 alternatives given. Wilma Rudolph is famous as Black Gazelle. Next, Wilma is a sprinter. Wilma's legs were weak because her legs were affected by polio. Raffer found it difficult to run wearing spiked shoes. Nodidalla. Next, decathlon is a competition where athletes take part in 10 separate events. Next, read the lesson and find the answer for the following question or say the answer orally. Okay. Where was the 1992 Olympics held? It was held in Barcelona. Who are the 2 athletes that this lesson talks about? Yaru first Wilma Rudolph, next Rafer Johnson. Third question, to which country did Wilma belong? USA. What was the doctor's recommendation to improve Wilma's leg? Regular massages. ಡಾಕ್ಟರ್ ಏನಂತ ಹೇಳಿದ್ರು, ರೆಗ್ಯುಲರ್ ಮಸಾಜ್ ಮಾಡಿದ್ರೆ ಅವಳ ಲೆಫ್ಟ್ ಲಿಂಬು ನಾರ್ಮಲ್ ಸ್ಥಿತಿಗೆ ಬರುತ್ತಾ, ಅವಳ ಕಾಲು ನಾರ್ಮಲ್ ಸ್ಥಿತಿಗೆ ಬರ್ತವು ಅಂತ ಹೇಳಿದ್ರು. ವಾಟ್ ಹ್ಯಾಪನ್ ಟು ರಾಫರ್ಸ್ ಲೆಫ್ಟ್ ಲೆಗ್? ಏನಾಗಿತ್ತು ಅವರ ಕಾಲಿಗೆ ಅಂತಂದ್ರ, ಲೆಗ್ ವೇರ್ ಕ್ರಶ್ ಇನ್ ಅ ಮಷೀನ್ when he was 12 years old. List out the events in decathlon. ಯಾವ್ಯಾವುದು? 10 meter dash, long jump, shot put, high jump, discus throw, pole vault, javelin throw, 1500 meter running, 400 meter running. These are all events of decathlon. Next, discuss in groups. ಒಂದಿಷ್ಟು ಹೇಳ್ಯಾರ ನೋಡ್ರಿ. Many countries sent their team
ಟು ದ ಒಲಿಂಪಿಕ್ಸ್ 5. ಯಾಕಂದ್ರ ಆ ದೇಶದ ಆನರ್ ಆಗಿರುತ್ತ, ಆ ದೇಶಕ್ಕ ಒಂದು ಪ್ರತಿಷ್ಠೆ ಅವರ ಅಭ್ಯರ್ಥಿಗಳನ್ನ ಅಲ್ಲಿ ಕಳ್ಸಾಕ ಗ್ರೂಪ್ನೊಳಗೆ ಡಿಸ್ಕಸ್ ಮಾಡು ಅಂತ ಹೇಳಾರ. 5 ಆರ್ ದ ಪ್ಲೇಯರ್ಸ್ ನಾಟ್ ಹ್ಯಾಪಿ ವೆನ್ ದೇ ಜಸ್ಟ್ ವಿನ್. ಅವರಿಗೆ ಅಲ್ಲಿ ವಿಶ್ವದಲ್ಲಿ ಒಂದು ಸ್ಥಾನವನ್ನ, ಒಂದು ರೆಕಾರ್ಡ್ ಅನ್ನು ಮಾಡಬೇಕು ಎಂಬ ಬಯಕೆ ಇರುತ್ತ. Why did Vilma family help her? How did Vilma's family help her? How ಅಂತಂದ್ರೆ ಎಲ್ಲರೂ ರೆಗ್ಯುಲರ್ ಆಗಿ ಅವಳ ಕಾಲನ್ನ ಮಸಾಜ್ ಮಾಡಿ ಹೆಲ್ಪ್ ಮಾಡಿದ್ರು. ಈ ತರ ನೋಡ್ರಿ ಇದನ್ನ ಸ್ವಲ್ಪ. ನೆಕ್ಸ್ಟ್, ಅರೇಂಜ್ ದ ಫಾಲೋಯಿಂಗ್, ಅರೇಂಜ್ ದ ಡೀಟೇಲ್ ಗಿವನ್ ಬಿಲೋ ಇನ್ ಅ ಸೆಕ್ವೆನ್ಸಿಯಲ್ ಆರ್ಡರ್ ಅಂಡ್ ರೀರೈಟ್ ದಮ್ ಆಸ್ ಅ ಪ್ಯಾರಾಗ್ರಾಫ್. ನೋಡ್ರಿ ಇಲ್ಲಿ ಹಾಕಿನ್ ನಾನು. 3ನೇದಕ್ಕ 1ನೇದ್ ಬರುತ್ತಾ, ವಿಲ್ಮಾ ವಾಸ್ ಅ ವೀಕ್ ಆಸ್ ಬೇಬಿ. ನೆಕ್ಸ್ಟ್ 6ನೇದ್ 2ನೇದಕ್ಕೆ ಆಗುತ್ತಾ, ಶಿ ಹ್ಯಾಡ್ ಅನ್ ಅಟ್ಯಾಕ್ ಆಫ್ ಪೋಲಿಯೋ ಇನ್ ಹರ್ 4th year. Next, she was in bed for 2 years. Next, she had regular massage of her limp leg. Yes, she became well in course of time. She played for her school in one of the matches. Basketball ದೊಳಗ ಆಡಿದ್ಲು. Next, who are the following? One who participate in a running race, ಅವರಿಗೆ ರನ್ನರ್ ಅಂತ ಹೇಳ್ತಾರ. One who takes part in a field and track events, athletes ಅಂತಾರ. One who run fast for a short distance, ಅವರಿಗೆ ಸ್ಪ್ರಿಂಟರ್ ಅಂತಾರ. ವಿಲ್ಮಾ ಸ್ಪ್ರಿಂಟರ್. One who is injured as a result of a disease, ಅವರಿಗೆ ವಿಕ್ಟಿಮ್ ಅಂತಾರ. Next, complete the following paragraph choosing the correct word from those given in brackets. ಇಲ್ಲಿ ನೋಡ್ರಿ, all athletes of class 6 went to the stadium. Some of them participated in individual events, a few of them in a group events, and the remaining went to cheer up their friends. Rohit was a good runner when the race began. All his friends knew ಗೊತ್ತಿತ್ತು that he would win. In the final, Rohit won the first prize and became the overall champion. Next, read the words given below and circle the words that do not belong to the groups. ಇಲ್ಲಿ ಹಾಕಿರ್ತ ನೋಡ್ರಿ, ರನ್ನಿಂಗ್, ರಿಲೇ, ಹೈ ಜಂಪ್, ಲಾಂಗ್ ಜಂಪ್, ಕಬಡ್ಡಿ ಬರುತ್ತ. ಕೋಚ್, ಕಾರ್ಪೆಂಟರ್, ಬ್ಯಾಟ್ಸ್ಮನ್, ಬೌಲರ್, ಅಂಪೈರ್, ವಿಕೆಟ್ ಕೀಪರ್, ಕಾರ್ಪೆಂಟರ್. ಬೇರೆ ಆಗಿದ್ದು ಕಾರ್ಪೆಂಟರ್. ಚೆಸ್, ಕೇರಂ, ಫುಟ್ಬಾಲ್, ಟೇಬಲ್ ಟೆನ್ನಿಸ್, ಸ್ನೇಕ್ ಅಂಡ್ ಲ್ಯಾಡರ್, ಫುಟ್ಬಾಲ್. ತೆಂಡೂಲ್ಕರ್, ಸೆಹ್ವಾಗ್, ಧೋನಿ, ಮಹೇಶ್ ಭೂಪತಿ, ಯುವರಾಜ್ ಸಿಂಗ್, ಮಹೇಶ್ ಭೂಪತಿ ಬೇರೆ ಆಗಿರೋದು. ಇವರೆಲ್ಲ ಕ್ರಿಕೆಟ್ಗರು, ಅವರು ಟೆನ್ನಿಸ್ ಆಡುವಂತವ್ರು. ಅದಕ್ಕೆ ಮ್ಯಾಚ್ ದ ಅವಾರ್ಡ್ ವಿತ್ ದ ಅಚೀವ್ಮೆಂಟ್ ಫಾರ್ ವಿಚ್ ದೇ ಆರ್ ಗಿವನ್. ಇಲ್ಲಿ ಹಾಕಿದ್ ನೋಡ್ರಿ, 1ಕ್ಕ 3, 1ಕ್ಕ ಸಿ, 2ಕ್ಕ ಡಿ, 3ಕ್ಕ ಇ, 4ಕ್ಕ ಎ, 5ಕ್ಕ ಬಿ. ಹೇಳೋದಂದ್ರೆ ಒಂದ್ ಸ್ವಲ್ಪ ಹೇಳ್ತೀನಿ ನೋಡ್ರಿ. ಖೇಲ್ ರತ್ನ ಸಿ, ಔಟ್ಸ್ಟ್ಯಾಂಡಿಂಗ್ ಪರ್ಫಾರ್ಮೆನ್ಸ್ ಇನ್ ಎನಿ ಗೇಮ್ ಗಿವನ್ ಬೈ ದ ಸೆಂಟ್ರಲ್ ಗವರ್ಮೆಂಟ್. Arjuna Award, highest award given by the central government for outstanding achievement in any game. 2ಕ್ಕೆ ಅಂತ ಇತ್ತಲ್ಲ. Drona Award, 3ಕ್ಕ ಇ, ಔಟ್ಸ್ಟ್ಯಾಂಡಿಂಗ್ ಕೋಚ್. ನೆಕ್ಸ್ಟ್ 4ಕ್ಕ ಏಕಲವ್ಯ ಅವಾರ್ಡ್, 4ಕ್ಕ ಎ, ಔಟ್ಸ್ಟ್ಯಾಂಡಿಂಗ್ ಪರ್ಫಾರ್ಮೆನ್ಸ್ ಇನ್ ಎನಿ ಗೇಮ್ ಗಿವನ್ ಬೈ ದ ಸ್ಟೇಟ್ ಗವರ್ಮೆಂಟ್. 5ನೇದು ಬಿ. 5ನೇದು ಬಿ ಏನು, ಧ್ಯಾನ್ ಚಂದ್ ಅವಾರ್ಡ್, ಔಟ್ಸ್ಟ್ಯಾಂಡಿಂಗ್ ಪರ್ಫಾರ್ಮೆನ್ಸ್ ಇನ್ ಹಾಕಿ, ಅದಕ್ಕೆ ಕೊಡ್ತಾರೆ. ನೆಕ್ಸ್ಟ್, ರೈಟ್ ಎನಿ 4 ಫೇಮಸ್ ಪ್ಲೇಯರ್ಸ್ ಯು ನೋ ಹೂ ಪ್ಲೇ ದ ಫಾಲೋಯಿಂಗ್ ಗೇಮ್. ಕ್ರಿಕೆಟ್, ಇಲ್ಲಿ ಒಂದಿಷ್ಟು ಹೆಸರುಗಳನ್ನ ನಾನು ಬರ್ತೀನಿ ನಿಮ್ಮ ರೆಫರೆನ್ಸ್ಗೆ ಅಂತ. ಇನ್ನು ಬೇರೆ ಹೆಸರುಗಳು ನಿಮ್ಗೆ ಗೊತ್ತಿತ್ತಂದ್ರೆ ಬೇರೆ ಯಾವ್ದಾದ್ರು ಬರೀರಿ. ಕ್ರಿಕೆಟ್, ಹಾಕಿ, ಫುಟ್ಬಾಲ್, ಟೆನ್ನಿಸ್, ಚೆಸ್.
MS ಧೋನಿ, ವಿರಾಟ್ ಕೊಹ್ಲಿ, ಯುವರಾಜ್ ಸಿಂಗ್, ರಾಹುಲ್ ದ್ರಾವಿಡ್. ಈಗಲವರು ಬೇರೆನ ಅದಾರ. ಹಾಕಿಗೆ ಹೆಸರು ಬರ್ದೈತಿ ನೋಡ್ರಿ, ನಿಮ್ ರೆಫರೆನ್ಸ್ ಅಂತ ಕೊಟ್ಟಿನಿ. Some words are given in the box. Circle the opposite for these words in search box. ಅಪೋಸಿಟ್ ವರ್ಡ್ಸ್ ಅನ್ನ ಹಾಕ್ಬೇಕು ಅಂತ ಹೇಳ್ಯಾರ ನೋಡ್ರಿ. ಥಿಕ್ ತಿನ್ ಆಗತ್ತ, ಫಾರ್ ನಿಯರ್ ಆಗತ್ತ, ರಾಂಗ್ ರೈಟ್, ಬ್ಯೂಟಿಫುಲ್ ಅಗ್ಲಿ. ನೆಕ್ಸ್ಟ್ ಸ್ಟ್ರಾಂಗು ವೀಕು, ಕ್ರೂಯಲ್ ಫಾಸ್ಟ್ ಸ್ಲೋ, ಫಿನಿಶ್ ಸ್ಟಾರ್ಟ್. ಕ್ರೂಯಲ್ ಕೈಂಡ್ ಆಗುತ್ತ. ಕ್ರೂಯಲ್ ಅಂದ್ರ ಕೆಟ್ಟ, ಕೈಂಡ್ ಅಂದ್ರ ದಯಾಳು. ಕ್ರೂಯಲ್ ಅಂದ್ರ ಕ್ರೂರ, ಕೈಂಡ್ ಅಂದ್ರ ದಯಾಳು. ಇಲ್ಲೇ ಹಾಕ್ಬೇಕು ಅವನ್ನ. ಫಾರ್ ನಿಯರ್, ಸ್ಟ್ರಾಂಗು ವೀಕ್. ಇಲ್ಲಿ ನೋಡ್ರಿ ಈ ತರ ವೀಕ್. ರಾಂಗ್ ಇತ್ತಲ್ಲ ರೈಟ್, ಇಲ್ಲ ಇದು ನೋಡ್ರಿ ಈ ತರ ಹಾಕ್ರಿ. ಹಿಂಗ ಚೆನ್ನಾಗೈತಿ. ಬ್ಯೂಟಿಫುಲ್ ಅಗ್ಲಿ ನೋಡ್ರಿ, ಉಳಿದಿದ್ದನ್ನ ಹಿಂಗ ಹುಡುಕ್ರಿ ಸಿಗತ್ತ. ನೆಕ್ಸ್ಟ್ ಕಂಪ್ಲೀಟ್ ದ ಫ್ರೇಸಸ್ and sentences given below. You can select words from the clouds. He drives carefully. I speak to my parents politely. I reached home safely. She solved the problem easily. We come to school safely. Next, I sit in the library quietly. I play with my friends happily. ಇಲ್ಲಿ ಒಂದಿಷ್ಟನ್ನ ನಿಮ್ಮ ರೆಫರೆನ್ಸ್ ಗಾಗಿ ಕೊಟ್ಟೈತಿ ನೋಡ್ರಿ. Can you make a similar sentences? Complete the following. She sang happily. We talked to elders politely. I climbed the hill easily. The snail walked slowly. I reached home slowly. We sat in the classroom quietly. I walked on the road carefully. She sang softly. Listen, let's listen and act. ಇದನ್ನ ಕೇಳಿ ಅದೇ ತರ ಮಾಡಿ ಅಂತ. ನೆಕ್ಸ್ಟ್, this is Rohit family. See what each one does to stay healthy. ನೋಡ್ರಿ, ಇವರು ಜಿಮ್ ಮಾಡ್ತಾ ಇದಾರ, ಇವರು ಎಕ್ಸರ್ಸೈಸ್ ಮಾಡ್ತಾ ಇದಾರ, ಇವರು ರನ್ನಿಂಗ್ ಮಾಡ್ತಾ ಇದಾರ, ಇವರು ಸ್ಕಿಪ್ಪಿಂಗ್ ಮಾಡ್ತಾ ಇದಾರ, ಇವರು ವಾಕಿಂಗ್ ಮಾಡ್ತಾ ಇದಾರ. ಇದನ್ನ ಬರೀರಿ ಅಂತ ಹೇಳ್ಯಾರ. ಅಂಡ್ ಹಾಕಿ ನೀವು ಟ್ರೈ ಮಾಡಿ. ನೆಕ್ಸ್ಟ್, look at the pictures and write the name of the sports game in the space provided. Discuss in pair how these games are played. ನೋಡ್ರಿ, ಇದು ಯಾವುದು? ರನ್ನಿಂಗ್ ರೇಸ್. ಇದು ವುಮೆನ್ಸ್ ಫುಟ್ಬಾಲ್. ಇದು ವುಮೆನ್ಸ್ ಫುಟ್ಬಾಲ್ ಬರ್ದೈತಲ್ಲೇ. ಟಗ್ ಆಫ್ ವರ್ಕ್ ಇದು. ನೆಕ್ಸ್ಟ್, ಇದು ಹೈ ಜಂಪ್. ಇದು ಹಾಕಿ ಆಡ್ತಾ ಇದಾರೆ. ಇದು ಸ್ವಿಮ್ಮಿಂಗ್ ಅಂತ ಹೇಳ್ತಾರೆ ಈ ಗೇಮ್ಗೆ, ಸ್ವಿಮ್ಮಿಂಗ್. ನೆಕ್ಸ್ಟ್, read the phrases given below. Some of them apply to Wilma, some to Raffer, some to both. Write them in the correct columns. ಒಂದಿಷ್ಟು ಪದಗಳು ವಿಲ್ಮಾ ಅವರಿಗೆ, ಒಂದಿಷ್ಟು ಪದಗಳು ರಾಫರ್ ಅವರಿಗೆ, ಒಂದಿಷ್ಟು ಪದಗಳು ಇಬ್ಬರಿಗೂ ಸಂಬಂಧಿಸಿದವು ಅಂತವನ್ನ ಬರೀರಿ ಅಂತ ಹೇಳ್ಯಾರ. ಇಲ್ಲಿ 1 ಅಂತ ಹಾಕಿರುವೆಲ್ಲ ವಿಲ್ಮಾ ಅವ್ರಿಗೆ, 2 ಅಂತ ಹಾಕಿರುವ ರಾಫರ್ ಅವ್ರಿಗೆ, 3 ಅಂತ ಹಾಕಿರುವ ಇಬ್ಬರಿಗೂ ಸಂಬಂಧಿಸಿದ ಪದಗಳಾಗಿವೆ. ಇಲ್ಲಿ ನಾನು 1, 2, 3 ಅಂತ ಹಾಕಿ ನೋಡ್ರಿ. ಸಫರ್ಡ್ ಫ್ರಾಮ್ ಪೋಲಿಯೋ ವಿಲ್ಮಾ. ಕಮ್ಸ್ ಫ್ರಾಮ್ ಲಾರ್ಜ್ ಫ್ಯಾಮಿಲಿ ವಿಲ್ಮಾ. ನೆಕ್ಸ್ಟ್, ಅ ಗ್ರೇಟ್ ಸ್ಪ್ರಿಂಟರ್ ವಿಲ್ಮಾ. ಮತ್ತೆಲ್ಲ ಐತಿ? ವಿಕ್ಟಿಮ್ ಆಫ್ ಡಿಸೀಸ್ ವಿಲ್ಮಾ ಅವರು. ನೆಕ್ಸ್ಟ್, ರಾಫರ್ ಅವರು ಡೀಪ್ಲಿ ರಿಲಿಜಿಯಸ್
ಹೌದು. 10 ಮೆಡಲ್ಸ್ ಡೆಕೆಥಾನ್ದೊಳಗ ಪಾರ್ಟಿಸಿಪೇಟ್ ಮಾಡಿ ಒನ್ 10 ಮೆಡಲ್ಸ್. ನೆಕ್ಸ್ಟ್ ಅ ವಿಕ್ಟಿಮ್ ಆಫ್ ಆಕ್ಸಿಡೆಂಟ್. ಇವರು ವಿಕ್ಟಿಮ್ ಆಫ್ ಡಿಸೀಸ್, ಇವರು ವಿಕ್ಟಿಮ್ ಆಫ್ ಆಕ್ಸಿಡೆಂಟ್. ಇಬ್ಬರಿಗೂ ಸಂಬಂಧಿಸಿದಂತಹ ಪದಗಳನ್ನು ನೋಡ್ರಿ. ಆನ್ ಒಲಿಂಪಿಕ್ ಪ್ಲೇಯರ್, ಸ್ಟ್ರಾಂಗ್ ವಿಲ್ಡ್, ಆಕ್ಟಿವ್ ಅಂಡ್ ಹಾರ್ಡ್ ವರ್ಕಿಂಗ್, ಫಿಸಿಕಲಿ ಚಾಲೆಂಜ್ಡ್. ಇವು ಇಬ್ಬರಿಗೂ ಸಂಬಂಧಿಸಿದ ಪದಗಳಾಗಿವೆ. ನೆಕ್ಸ್ಟ್ ರೈಟ್ ಯುವರ್ ಬಯೋಡಾಟಾ. ನಿಮ್ಮ ಹೆಸರನ್ನು ಬರೀರಿ. ಐ ಆಮ್ ಅ ಸ್ಟೂಡೆಂಟ್, ಮೈ ನೇಮ್ ಈಸ್. ನಿಮ್ಮ ಹೆಸರು ಏನು ಅಂತ ಅದನ್ನ ಬರೀರಿ. ಐ ಆಮ್, ನೀವು ಎಷ್ಟು ವರ್ಷದ ವಿದ್ಯಾರ್ಥಿ. ಐ ಸ್ಟಡಿ ಇನ್ ಕ್ಲಾಸ್ 6th. ದ ನೇಮ್ ಆಫ್ ಮೈ ಸ್ಕೂಲ್, ನಿಮ್ಮ ಸ್ಕೂಲ್ ಹೆಸರನ್ನು ಬರೀರಿ. ನಿಮ್ಮ ಇಷ್ಟವಾದ ಸಬ್ಜೆಕ್ಟ್ ಅನ್ನ ಬರೀರಿ. ನಿಮ್ಮ ಹವ್ಯಾಸಗಳನ್ನ ಬರೀರಿ. ನಿಮಗಿಷ್ಟವಾದ ಕಲರ್ ಯಾವುದು ಅದನ್ನ ಬರೀರಿ. ಐ ಪ್ಲೇ ಡ್ಯಾಶ್ ಗೇಮ್ಸ್, ನೀವು ಯಾವ್ಯಾವ ಆಟವನ್ನು ಆಡ್ತೀರಿ ಅದನ್ನ ಬರೀರಿ. ನೀವು ಎಲ್ಲಿ ವಾಸವಾಗಿದ್ದೀರಿ ಅದನ್ನ ಬರೀರಿ. ರೈಟ್ ಯುವರ್ ಬಯೋಡಾಟಾ ಇನ್ ಅನದರ್ ವೇ. ಈ ತರನು ಬಯೋಡಾಟಾವನ್ನ ಬರೀಬಹುದು, ಈ ತರನು ಬರೀರಿ. ನೆಕ್ಸ್ಟ್ some situations are given below, read them and respond suitably. The first one is done for you ಅಂತ ಹೇಳಾರ, ನೋಡೋಣ. Teacher has distributed you all the textbooks and notebooks. Your bag is heavy to carry home. You ask someone to help you. Could you please help me carry this bag ಅಂತ ಕ್ವಶನ್ ಮಾಡಬಹುದು. ಅದೇ ರೀತಿ ಒಂದಿಷ್ಟನ್ನ ಅವ್ರು ಕೊಟ್ಟರ. A friend has just come to see you at your house. Offer him or her something to drink. ಯಾವ ತರ ಕೇಳ್ಬೋದು ಅಂದ್ರೆ ಮೇ ಐ ಆಫರ್ ಯು ಅ ಡ್ರಿಂಕ್, ಮೇ ಐ ಆಫರ್ ಯು ಅ ಡ್ರಿಂಕ್ ಅಂತ ಕೇಳ್ಬೋದು. ನೆಕ್ಸ್ಟ್ ಮೂರನೇದು ನೋಡ್ರಿ. ಯು ಆರ್ ಅಟ್ ದ ಪೋಸ್ಟ್ ಆಫೀಸ್. ಯು ವಾಂಟ್ 3 stamps for posting a greeting card. What would you say to man at the counter? ಅವಾಗ ಕೌಂಟರ್ ನಾವು ಹೆಂಗ್ ಹೇಳ್ತೀವಿ ಅಂದ್ರೆ ಪ್ಲೀಸ್ ಸರ್ ಆರ್ ಮೇಡಮ್, ಕ್ಯಾನ್ ಐ ಹ್ಯಾವ್ ಕೀ, ಪೋಸ್ಟೇಜ್ ಸ್ಟಾಂಪ್ ಅಂತ ಕೇಳ್ಬೇಕು. ನೆಕ್ಸ್ಟ್ ಯು ಆರ್ ಸಿಟಿಂಗ್ ಇನ್ ಅ ಕ್ರೌಡೆಡ್ ಬಸ್. ಯು ನೋಟಿಸ್ an old lady standing near you. Offer her your seat. ನಾವು ಯಾವ ತರ ಕೇಳ್ಬೇಕಂದ್ರ ಮೇಡಮ್ ಮೇ ಐ ಆಫರ್ ಯು ಮೈ ಸೀಟ್ ಅಂತ ಕೇಳ್ಬೇಕು ಅವ್ರಿಗೆ. ನೆಕ್ಸ್ಟ್ a friend of yours has helped you to locate your missing book. Thank him or her. ಅವನಿಗೆ ಅಥವಾ ಅವಳಿಗೆ ಥ್ಯಾಂಕ್ಸ್ ಅಂತ, ಧನ್ಯವಾದ ಸಲ್ಲಿಸಿ ಅಂತ ಹೇಳೋಣ. ಥ್ಯಾಂಕ್ ಯು ಡಿಯರ್ ಫ್ರೆಂಡ್ ಫಾರ್ ಯುವರ್ ಹೆಲ್ಪ್ ಇನ್ ಸರ್ಚಿಂಗ್ ಮೈ ಬುಕ್ ಅಂತ ಹೇಳ್ಬೋದು. ನೆಕ್ಸ್ಟ್ ಯು ಆರ್ ಇನ್ ದ ಕ್ಲಾಸ್. ದ ಟೀಚರ್ ಈಸ್ explaining something. You want to tell something about topic. What would you tell your teacher? ನೀನು ನಿಮ್ಮ ಶಿಕ್ಷಕರಿಗೆ ಏನಂತ ಹೇಳ್ತೀಯ? ಅದಕ್ಕೆ ಏನಂತ ಹೇಳ್ಬೋದು ಅಂದ್ರೆ ಎಕ್ಸ್ಕ್ಯೂಸ್ ಮೀ ಮೇಡಮ್, ಮೇ ಐ ಸ್ಪೀಕ್ ಅಬೌಟ್ ದ ಟಾಪಿಕ್ ಅಂತ ಕೇಳ್ಕೋಬಹುದು. ಇದಿಷ್ಟು ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ಎಲ್ಲಾ ಕ್ವಶನ್ ಆನ್ಸರ್ ಅನ್ನು ಡಿಸ್ಕಸ್ ಮಾಡೈತಿ. ಇದರಲ್ಲಿ ಏನಾದ್ರೂ ಸಮಸ್ಯೆ ಇತ್ತು, ನಿಮ್ಗೆ ಏನಾದ್ರೂ ಗೊತ್ತಾಗದೆ ಇದ್ರೆ ಕಮೆಂಟ್ ಬಾಕ್ಸ್ ನಲ್ಲಿ ಕಮೆಂಟ್ ಮಾಡಿ ಇನ್ನೊಂದು ವಿಡಿಯೋ ಮಾಡಕ್ ಪ್ರಯತ್ನ ಮಾಡ್ತೀನಿ ಅಂತ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗೈತಿ ಅನ್ಕೊಂತೀನಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿತ್ತು ಅಂದ್ರೆ ಒಂದು ಲೈಕ್ ಮಾಡಿ, ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ರೀತಿ ನಾವು ಅಪ್ಲೋಡ್ ಮಾಡುವ ಎಲ್ಲ ವಿಡಿಯೋಗಳ ನೋಟಿಫಿಕೇಶನ್ ಪಡೆಯಲು ಬೆಲ್ ಐಕಾನ್ ಅನ್ನು ಒತ್ತಿ. ಧನ್ಯವಾದಗಳು.